ಒಂದು ಸುಂದರವಾದ ವಿಡಿಯೋ ನಿಮಗೋಸ್ಕರ. ಇದೆಲ್ಲವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮಂಡಲ್ಪಟ್ಟಿ ಜೀಪ್ ರೈಡ್ ಅಡ್ವೆಂಚರ್ ಮಾಡೋಣ. ಹೆಲೋ, ಅದ್ಭುತವಾದ ಪ್ರವಾಸಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಜೀಪ್ ರೈಡ್ ಬಗ್ಗೆ ನೀವು ಕೇಳಿರ್ಬೋದು. ಅದರ ಅನುಭವ ಪಡೀಲಿಕ್ಕೆ ನಾವು ಇವತ್ತು ಜೀಪ್ ರೈಡ್ ಮಾಡ್ತಾ ಇದ್ದೇವೆ. ಮಂಡಲ್ಪಟ್ಟಿ ಬೆಟ್ಟಕ್ಕೆ ಕಾರ್ ಅಥವಾ ಬೈಕ್ ಹೋಗಲು ಸಾಧ್ಯವಿಲ್ಲ. ಅದಕ್ಕೆ ಇಲ್ಲಿ ವಿಶೇಷ ಜೀಪ್ ಸವಾರಿ ಲಭ್ಯ. ಇದರಲ್ಲೇ ಹೋಗಬೇಕು. ನಮ್ಮ ಕಾರೆಲ್ಲ ಹೋದರೆ ಅಲ್ಲಿ ತಗೊಂಡು ಹೋಗಲಿಕ್ಕೆ ಆಗೋದಿಲ್ಲ. ಈ ಜೀಪ್ ರೈಡ್ ತುಂಬ ಅಡ್ವೆಂಚರ್ ಆಗಿರ್ತದೆ. ಕುಚ್ಚು ರಸ್ತೆಗಳು, ತಿರುವಾದ ದಾರಿಗಳು, ಬೆಟ್ಟದ ಇಳಿಜಾರುಗಳು. ನಮ್ಮ ಜೊತೆ ನಿಮಗೂ ಈ ಜೀಪ್ ರೈಡ್ ತುಂಬ ಖುಷಿ ಕೊಡ್ಬೋದು. ಬೆಳಿಗ್ಗೆ ಬೇಗ 5 ಗಂಟೆಗೆ ನಮ್ಮ ರೂಮ್ ಹತ್ರ ಬಂದು ಜೀಪಲ್ಲಿ ಕರ್ಕೊಂಡು ಹೋಗ್ತಾರೆ. ತಿರುಮುರುವಾದ ರೋಡ್ಗಳಲ್ಲಿ ಹೋಗಬೇಕು. ಮೇಲಕ್ಕೆ ಹೋದಂತೆ ಹಸಿರು ಪರ್ವತಗಳು, ಕಾಡು, ಮೋಡಗಳಿಂದ ಆವರಿಸಿದ ಕಣಿವೆ ನೋಡಲಿಕ್ಕೆ ಅಷ್ಟೊಂದು ಸುಂದರವಾಗಿದೆ. ನೈಸರ್ಗಿಕ ಸೌಂದರ್ಯ ಅಂದರೆ ಇದೇ ಇರ್ಬೋದು. ಬೆಳಿಗ್ಗೆ ಅಥವಾ ಸಂಜೆ ಇಲ್ಲಿ ಮೋಡಗಳ ಆಟ ನೋಡಿ ಮನಸ್ಸು ತುಂಬ ಖುಷಿ ಕೊಡ್ತದೆ. ನಾವಿವತ್ತು ಬೆಳಿಗ್ಗೆ ಬೇಗ ಇದಕ್ಕೆ ಹೊರಟಿದ್ದೇವೆ. ಸುಮಾರು 45 ನಿಮಿಷಗಳ ಜೀಪ್ ರೈಡ್ ಇದೆ. ಅನಂತರವೇ ನಾವು ತಲುಪೋದು ಮಂಡಲ್ಪಟ್ಟಿ ವ್ಯೂ ಪಾಯಿಂಟ್ ಉಂಟು ಅಲ್ಲಿಗೆ. ಅದಕ್ಕಿಂತ ಮುಂಚೆ ಹೋಗುವ ದಾರಿ ಅದು ತುಂಬ ಅಡ್ವೆಂಚರ್ ಆಗಿರುತ್ತದೆ. ಮಂಡಲ್ಪಟ್ಟಿ ಮಡಿಕೇರಿ ಪಟ್ಟಣದಿಂದ ಸುಮಾರು 20 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿಗೆ ಹೋಗಲು ಸಾಮಾನ್ಯ ವಾಹನಗಳಿಂದ ಸಾಧ್ಯವಿಲ್ಲ. ಏಕೆಂದರೆ ದಾರಿ ತುಂಬ ಕಷ್ಟಕರವಾದ ದಾರಿ, ಕಾಡು ಪ್ರದೇಶ. ನೋಡಿ, ನಮ್ಮ ವಿಡಿಯೋದಲ್ಲಿ ನಿಮಗೆ ಕಾಣ್ಬೋದು. ನನ್ನ ವಿಡಿಯೋ ಹೇಗೆ ಅನಿಸ್ತದೆ ಅಂತ ನೀವು ಯಾರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದಿಲ್ಲ. ಇಷ್ಟ ಆಗ್ತಾ ಇಲ್ವಾ ನನ್ನ ವಿಡಿಯೋ ಏನಂತ ನನಗೆ ಗೊತ್ತಿಲ್ಲ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಜೀಪ್ ರೈಡ್ ಶುಲ್ಕ ಸಾಮಾನ್ಯವಾಗಿ 1,500ದಿಂದ 2,000ವರೆಗೆ ಇರ್ತದೆ. ಜೀಪ್ನಲ್ಲಿ ಪ್ರಯಾಣ ಆರಂಭಿಸಿದಾಗಲೇ ನಮಗೆ ನಿಜವಾದ ಅಡ್ವೆಂಚರ್ ಶುರುವಾಗುತ್ತದೆ. ಗಾಡಿಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ, ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ. ಆ ಕಡೆಯಿಂದ ಈ ಕಡೆ ನಾವು ಬೀಳ್ತಾ ಇದ್ದೇವೆ. ಅದು ಒಂಥರ ತುಂಬ ಖುಷಿ ಆಗ್ತದೆ. ಕಲ್ಲು ಕೋಣೆಗಳಿಂದ ತುಂಬಿರುವ ಕಾಡು ದಾರಿಯಲ್ಲಿ ಹೋಗುವಾಗ ಜೀಪ್ ಶೇಪ್ ಕಳೆದುಕೊಂಡಾಗ್ತದೆ. ಜೀಪ್ ಆ ಕಡೆ ಈ ಕಡೆ ಆಗ್ತಾ ಉಂಟು. ಕತ್ತಲೆ ಬೇರೆ, ಲೈಟ್ ಹಾಕಿಕೊಂಡು ಬರುವಾಗ ಅದು ತುಂಬ ಅಡ್ವೆಂಚರ್. ಈ ಅಡ್ವೆಂಚರ್ ನಮ್ಮ ಜೀವನದಲ್ಲಿ ತುಂಬ ಖುಷಿ ಕೊಡ್ತಾ ಇದೆ. ಮಂಡಲ್ಪಟ್ಟಿ ಜೀಪ್ ರೈಡ್ ಅಂದರೆ ಕೇವಲ ಪ್ರಯಾಣ ಅಲ್ಲ, ಅದು ನಿಸರ್ಗದೊಂದಿಗಿನ ಅದ್ಭುತ ಅನುಭವ. ಕೂರ್ಗ್ ಪ್ರವಾಸಕ್ಕೆ ಬಂದರೆ ಈ ಸ್ಥಳವನ್ನು ತಪ್ಪದೆ ನೋಡಿ. ಇಲ್ಲಿ ಎಲ್ಲ ಜೀಪ್ಗಳು ಸ್ಟಾಪ್ ಆಗುತ್ತದೆ. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ಮೇಲೆ. ಹಾಗೆ ನಮ್ಮ ಗಾಡಿ ಸಹ ಬಂದು ನಿಂತಿತು. ನಾವು ಇಳಿತಾ ಇದ್ದೇವೆ. ಮಂಜು ಕವಿದ ವಾತಾವರಣ, ತುಂಬ ಚಳಿ, ಗಾಳಿ ಅಂತೂ ತುಂಬ ಉಂಟು. ಖುಷಿ ಕೊಡ್ತಾ ಇದೆ ಮನಸ್ಸಿಗೆಲ್ಲ. ಈಗ ಇಲ್ಲಿಂದ ಮುಂದೆ ನಡ್ಕೊಂಡೇ ಹೋಗಬೇಕು ವ್ಯೂ ಪಾಯಿಂಟ್ಗೆ. ಅಕ್ಟೋಬರ್ನಿಂದ ಮಾರ್ಚ್ವರೆಗೆ ಹವಾಮಾನ ಸೂಕ್ತವಾಗಿರುತ್ತದೆ. ಬೆಳಿಗ್ಗೆ 6ರಿಂದ 9 ಗಂಟೆ, ಸಂಜೆ 4ರಿಂದ 6 ಗಂಟೆವರೆಗೆ ವ್ಯೂ ಪಾಯಿಂಟ್ ಅತ್ಯಂತ ಸುಂದರವಾಗಿರುತ್ತದೆ. ಮಳೆಗಾಲದಲ್ಲಿ ಮೋಡ, ಮಂಜು, ಮಳೆಯ ಕಾರಣ ಜೀಪ್ ರೈಡ್ ಇನ್ನಷ್ಟು ಅಡ್ವೆಂಚರ್ ಆಗಿರ್ತದೆ. ಈಗ ನಾವು ಹೋಗುವ ವ್ಯೂ ಪಾಯಿಂಟಲ್ಲಿ ವ್ಯೂ ಸಹ ನಮಗೆ ಮೋಡ ಕವಿದ ವಾತಾವರಣ ಇರೋದ್ರಿಂದ ಕಾಣ್ತದಾ ಇಲ್ವಾ ಅಂತ ಅಲ್ಲಿ ಹೋಗಿ ನೋಡೋಣ. ಹೋಗಬೇಕಾದರೆ ಆರಾಮದಾಯಕ ಶೂ ಧರಿಸಿ, ತಿಂಡಿ ಮತ್ತು ನೀರನ್ನು ಕೊಂಡೋಗಿ. ಯಾಕೆಂದರೆ ಮೇಲ್ಗಡೆ ಅಂಗಡಿ ಏನೂ ಇರುವುದಿಲ್ಲ. ಸ್ವೆಟರ್ ಅಥವಾ ಜಾಕೆಟ್ ತೆಗೆದುಕೊಂಡು ಹೋಗಿ. ಏಕೆಂದರೆ ಮೇಲ್ಭಾಗದಲ್ಲಿ ತುಂಬ ಚಳಿ ಇರ್ತದೆ. ಅದೇ ರೀತಿ ಗಾಳಿ ನೋಡ್ಬೋದು ಹೇಗೆ ಎಲ್ಲರ ಬಟ್ಟೆ ಎಲ್ಲ ಹಾರಾಡ್ತಾ ಉಂಟಂತ. 3/4 ಗಂಟೆ ಜೀಪ್ ರೈಡ್ ಮಾಡಿ ಮತ್ತೆ ಇಲ್ಲಿ ಸ್ವಲ್ಪ ವಾಕಿಂಗ್ ಮಾಡಿ ನಾವು ವ್ಯೂ ಪಾಯಿಂಟ್ ತಲುಪಿದಾಗ ಅಲ್ಲಿ ಕಾಣುವ ದೃಶ್ಯ ಅದಂತೂ ವರ್ಣಿಸಲು ಅಸಾಧ್ಯ. ಅಂತಷ್ಟು ಅದ್ಭುತವಾಗಿದೆ. ಮೇಲ್ಗಡೆ ನಿಂತು ನೋಡಿದರೆ ಮಂಜುಗಳಿಂದ, ಮೋಡದಿಂದ ಆವರಿಸಿದ ಪರ್ವತ ಶಿಖರಗಳು, ಹಸಿರು ಕಣಿವೆಗಳು. ಈಗಂತೂ ಏನೂ ಕಾಣ್ತಾ ಇಲ್ಲ, ಮೋಡ ಕವಿದಿದೆ. ಎಲ್ಲ ಫೋಟೋ ತೆಗೆಯುವವರಿಗೆಲ್ಲ ತುಂಬ ಸೂಕ್ತವಾದ ಸ್ಥಳ.
ಇಲ್ಲಿ ಬಂದು ನೀವು ಪಡೆಯುವ ಅನುಭವ ಉಂಟಲ್ಲ, ಅದು ನಿಮ್ಮ ಲೈಫಲ್ಲಿ ಎಲ್ಲಿ ಸಹ ಸಿಗಲಿಕ್ಕಿಲ್ಲ. ಅಷ್ಟೊಂದು ಅಡ್ವೆಂಚರ್ ಆಗಿರ್ತದೆ. ಮೇಲೆ ನಿಂತು ನೋಡಿದರೆ 360 ಡಿಗ್ರಿ ದೃಶ್ಯ, ಮೋಡಗಳಿಂದ ಆವರಿಸಿದ ಪರ್ವತ. ಇದಕ್ಕೆ ಮಿಸ್ಟಿ ಹಿಲ್ಸ್ ಅಂತಲೂ ಕರೀತಾರೆ. ಜೀಪ್ಗಳನ್ನು ಕೇವಲ ಮಡಿಕೇರಿಯ ಅಬ್ಬಿ ಫಾಲ್ಸ್ ಜಂಕ್ಷನ್ ಅಥವಾ ಸಮೀಪದ ಪಾಯಿಂಟ್ಗಳಿಂದ ಬುಕ್ಕಿಂಗ್ ಮಾಡ್ಬೋದು. ಫೋಟೋಗ್ರಫಿ ಪ್ರಿಯರಿಗೆ ಇದು ಸ್ವರ್ಗ. ಕ್ಯಾಮರಾ ಅಥವಾ ಡ್ರೋನ್ ಇದ್ದರೆ ತುಂಬ ಸುಂದರ ಶಾಟ್ಗಳನ್ನು ತೆಗಿಬಹುದು. ಫ್ರೆಂಡ್ಸ್ ಎಲ್ಲ ಒಟ್ಟಿಗೆ ಹೋದರೆ ಅದರ ಅನುಭವವೇ ಅದ್ಭುತ. ಮಂಡಲ್ಪಟ್ಟಿ ಜೀಪ್ ರೈಡ್ ಎಂದರೆ ಕೇವಲ ಪ್ರಯಾಣ ಅಲ್ಲ, ಅದು ನಿಸರ್ಗದೊಂದಿಗಿನ ಅದ್ಭುತ ಅನುಭವ. ಕೂರ್ಗ್ ಪ್ರವಾಸಕ್ಕೆ ಬಂದರೆ ಈ ಸ್ಪಾಟನ್ನು ನೀವು ಖಂಡಿತ ಮರಿಬೇಡಿ. ಮಡಿಕೇರಿ ಅಂದರೆ ತುಂಬ ಸುಂದರವಾದ ಸ್ಥಳ. ಅಲ್ಲಿ ವೆದರ್ ಕೂಡ ತುಂಬ ಚೆಂದ ಉಂಟು. ಮಡಿಕೇರಿ ಪ್ರವಾಸಕ್ಕೆ ಬಂದರೆ 1-2 ದಿವಸ ಅಲ್ಲ, 1 ವಾರ ಇದ್ದರೂ ಸಹ ಎಷ್ಟೊಂದು ಸ್ಥಳಗಳನ್ನು ನಾವು ನೋಡ್ಬೋದು. ಅಷ್ಟೊಂದು ಸುಂದರವಾದ ಸ್ಥಳ ಮಡಿಕೇರಿ. ನನ್ನ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಖಂಡಿತ ತಿಳಿಸಿ. ನಮಗೆ ಈ ಮಂಡಲ್ಪಟ್ಟಿ ಜೀಪ್ ರೈಡ್ ತುಂಬ ಅದ್ಭುತ ಅನುಭವವನ್ನು ನೀಡಿತು. ನಮಗೂ ಖುಷಿ ಕೊಡ್ಬೋದು. ಇದರೊಂದಿಗೆ ನನ್ನ ವಿಡಿಯೋ ಎಂಡ್ ಮಾಡ್ತೇನೆ. ಇನ್ನಷ್ಟು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್.